ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಿಪಟೂರು ಘಟಕದ ವತಿಯಿಂದ 31ನೇ ತಾರೀಕು ಶನಿವಾರದಂದು ಪತ್ರಿಕಾ ದಿನಾಚರಣೆ ಹಾಗೂ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ನೇತಾಜಿ ಯೋಗ ಶಿಕ್ಷಣ ವತಿಯಿಂದ ಯೋಗ ಪ್ರದರ್ಶನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ ಕಲ್ಪತರು ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಯಿತು. ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಶ್ರೀಯುತ ಬಿಸಿ ನಾಗೇಶ್ರವರ ಘನ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ಕಚೇರಿಯ ದಂಡಾಧಿಕಾರಿಯಾದ ಪವನ್ ಕುಮಾರ್, ಉಪ ವಿಭಾಗಾಧಿಕಾರಿಯಾದ ಶ್ರೀಮತಿ ಸಪ್ತಶ್ರೀ, ನಗರ ಅಧ್ಯಕ್ಷರಾದ ಯಮುನಾ ಧರಣೇಶ್, ನಗರಸಭಾ ಪೌರಾಯುಕ್ತರಾದ ವಿಶ್ವೇಶ್ವರ ಬದರಗೆಡೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಂಡಿ ಶಿವಕುಮಾರ್, ತೋಟಗಾರಿಕೆ ಉಪ ನಿರ್ದೇಶಕರಾದ ಚಂದ್ರಶೇಖರ್, ಹಿರಿಯ ಪತ್ರಕರ್ತರಾದ ಉಜ್ಜಜ್ಜಿ ರಾಜಣ್ಣ, ಕಾರ್ಯನಿರ್ವಾಹಕರಾದ ಸುದರ್ಶನ್ ರವರು ಹಾಗೂ ಪತ್ರಕರ್ತರಾದ ಭಾನು ಪ್ರಶಾಂತ್ ರವರ ಸಹಯೋಗದೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವು ಉದ್ಘಾಟನೆಯಾಯಿತು. ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡುತ್ತಾ ಪತ್ರಕರ್ತರಾದ ಭಾನು ಪ್ರಶಾಂತ್ ರವರು, ಪತ್ರಕರ್ತರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಸಹ ಅನೇಕರು ದೇಶಕ್ಕಾಗಿ ಹೋರಾಡಿದ್ದಾರೆ. ಪತ್ರಕರ್ತರು ಸ್ವಾತಂತ್ರ್ಯ ನಂತರವೂ ಸಹ ದೇಶ ಕಟ್ಟುವಂತಹ ಕೆಲಸದಲ್ಲಿ, ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಪತ್ರಕರ್ತರು ನಂತರದ ದಿನಗಳಲ್ಲಿ ವಿರೋಧವಾಗಿ, ವ್ಯಂಗ್ಯವಾಗಿ, ಸೂಚ್ಯವಾಗಿ ಸಮಾಜವನ್ನು ತಿದ್ದುತ್ತಾ ಬಂದಿದ್ದಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳಿದರು. YN ಕೃಷ್ಣಮೂರ್ತಿಯವರು ಒಳ್ಳೆಯ ಪತ್ರಿಕೆಯ ಸಂಪಾದಕರು. ಅವರಿಗೆ ಫಲ್ ಪಿತಾಮಹ ಎಂಬ ಬಿರುದು ಬಂದಿದೆ. ಅವರು ಒಂದು ಕತೆ ಹೇಳಿದ್ದಾರೆ. ಒಬ್ಬ MLA ರಾಜಕಾರಣಿ ಒಂದು ಪ್ರವಾಸ ಹೋದಾಗ, ಒಂದು ಕುಗ್ರಾಮ ನೋಡಲು ಹೋದಾಗ ಆಕಸ್ಮಿಕವಾಗಿ ಕಾರು ಪಲ್ಟಿ ಹೊಡೆದು ನೀರಿನಲ್ಲಿ ಬಿದ್ದು ಕಾರಿನಲ್ಲಿ ಇದ್ದಂತಹ ಎಲ್ಲರೂ ಸಾವನ್ನಪ್ಪುತ್ತಾರೆ. ಊರಿನ ಜನ ಅವರೆಲ್ಲರನ್ನು ತಂದು ಶವ ಸಂಸ್ಕಾರ ಮಾಡುತ್ತಾರೆ. ಆಗ ಪೊಲೀಸರು ಬಂದು ಗ್ರಾಮದಲ್ಲಿ ಕೇಳಿದರು, ಯಾರು ಎಷ್ಟು ಜನ ಸತ್ತರು ಎಂಬ ವಿಚಾರವಾಗಿ. ಆಗ ರಾಜಕಾರಣಿ MLA ಸೇರಿ ಅವರ ಜೊತೆ ಇದ್ದ ಸಂಗಡಿಗರು ಎಂಬ ಮಾತು ಕೇಳಿ ಊರಿನ ಗ್ರಾಮಸ್ಥರಿಂದ ಕೇಳಿ ಬಂತು. ಆಗ ಅವರಲ್ಲಿ ಯಾರು ಬದುಕಿರಲಿಲ್ಲವೇ ಎಂಬ ಪ್ರಶ್ನೆ ಪೊಲೀಸರು ಮಾಡಿದಾಗ MLA ಒಬ್ಬ ನಾನು ಬದುಕಿದ್ದೇನೆ ಎಂಬ ಮಾತು ಕೇಳಿ ಬರುತ್ತಿತ್ತು. ಆದರೂ ನಾವು ಶವ ಸಂಸ್ಕಾರ ಮಾಡಿದೆವು ಎಂದು ವ್ಯಂಗ್ಯವಾಗಿ ಪತ್ರಿಕೆಗಳನ್ನು ಬರೆಯುತ್ತಿದ್ದಂತಹ ಕಾಲ ಅಂದಿನದು ಎಂದರು. ಮಾಜಿ ಸಚಿವರಾದ BC ನಾಗೇಶ್ ರವರು ಮಾತನಾಡುತ್ತಾ, ಪತ್ರಿಕೆಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾ, ಪತ್ರಿಕೆಯವರು ಸಾಕಷ್ಟು ಅವರ ಸಮಯವನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲ ರಾಜಕೀಯ, ಶೈಕ್ಷಣಿಕವಾಗಿ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ನಗರಸಭಾ ಅಧ್ಯಕ್ಷರಾದ ಯಮುನಾ ಧರಣೇಶ್ ಮಾತನಾಡಿ, ಪತ್ರಿಕೋದ್ಯಮ ಎಂಬುದು ಪತ್ರಿಕೆಯ ಮೂಲಕ ಜನರಿಗೆ ಪ್ರಪಂಚದ ಜ್ಞಾನವನ್ನು ತಿಳಿಸುವುದು, ಜನರಿಗೆ ದೇಶದ ಬಗ್ಗೆ ಅರಿವು ಮೂಡಿಸುವುದು. ಇತ್ತೀಚೆಗೆ TV ಮಾಧ್ಯಮ ಬಂದಿರುವುದರಿಂದ ಪತ್ರಿಕೆ ಓದುವವರು ಕಡಿಮೆ ಆಗಿದ್ದಾರೆ. ಪ್ರತಿಯೊಬ್ಬ ಪತ್ರಕರ್ತರು ಕಾನೂನುಬದ್ಧವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಯೋಗ ಹಾಗೂ ಕ್ರೀಡೆಯಿಂದ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯವಾಗಿರಬಹುದು. ಸಾವಯವ ಉತ್ಪನ್ನಗಳನ್ನು ಅತಿ ಹೆಚ್ಚು ಬಳಸಬೇಕು ಎಂದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಶುಭಾಶಯವನ್ನು ಕೋರಿದರು. ಉಜ್ಜಜ್ಜಿ ರಾಜಣ್ಣನವರು ಮಾತನಾಡಿ, ಸುಮಾರು 15 ದಿನಗಳಿಂದ ನಮ್ಮ ತಾಲೂಕಿನ ಪತ್ರಕರ್ತರೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಹೋರಾಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಯೋಚನೆ ಮಾಡುವಷ್ಟು ಒಳ್ಳೆಯ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ ಎಂಬುದು ಈ ಕಾರ್ಯಕ್ರಮದಲ್ಲಿ ತಿಳಿದು ಬರುತ್ತದೆ. ಯುವ ಪತ್ರಕರ್ತರ ಜೊತೆ ಸೇರಿ, ರಾಜಕೀಯವಾಗಿ ಸೇರಿ ಎಲ್ಲರೂ ಮನರಂಜನೆ ಹೊಂದುವ ಉದ್ದೇಶಕ್ಕಾಗಿಯೇ ಈ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ಕ್ರೀಡಾಪಟುಗಳನ್ನು ಆಟವಾಡಿಸಿ ನಂತರ ಗೆದ್ದಂತಹ ಪಟುಗಳಿಗೆ ಸಂಜೆ 5 ಗಂಟೆಗೆ ಹಾಲಿ ಜನಪ್ರಿಯ ಶಾಸಕರಾದ ಕೆ ಷಡಾಕ್ಷರಿ ಹಾಗೂ ಮುಖಂಡರಾದ ಲೋಕೇಶ್ ರವರ ಹಸ್ತಾಂತರದಿಂದ ಟ್ರೋಫಿಗಳನ್ನು ವಿತರಿಸಿ ಗೌರವಿಸಲಾಯಿತು. ಯೋಗಪಟುಗಳಿಗೂ ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲ ಇಲಾಖೆಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು
ಹಾಗೂ ಪತ್ರಿಕಾ ಸಿಬ್ಬಂದಿ ವರ್ಗದವರೇ ಹಾಗೂ ಯೋಗ ಬಂಧುಗಳೇ, ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲ ತಿಪಟೂರು ನಾಗರಿಕರೇ, ಈ ದಿನ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನಾನು ಮೊದಲಿಗೆ ಪತ್ರಿಕಾ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಪತ್ರಿಕೋದ್ಯಮ ಎನ್ನುವುದು ಪತ್ರಿಕೆಗಳ ಮೂಲಕ ಜನರಿಗೆ ನಾವು ಒಂದು ಪ್ರಪಂಚದ ಜ್ಞಾನವನ್ನು ತಿಳಿಸುವಂಥದ್ದು. ಹಾಗೆ ಪತ್ರಿಕೆಗಳ ಮೂಲಕ ಜನರಿಗೆ ಏನು ಸುಳ್ಳು ಸುದ್ದಿ ಹಬ್ಬದಲ್ಲಿ ಇರುವಂಥದ್ದು ನೋಡ್ಕೊಳೋದಾಗಿರ್ಬೋದು, ಹಾಗೆ ದೇಶ ವಿದೇಶಗಳ ಬಗ್ಗೆ ಒಂದು ಸಮಾಚಾರವನ್ನು ತಿಳಿಸುವಂಥದ್ದಾಗಿರ್ಬೋದು, ಹಾಗೆ ಕೊಲೆ, ದರೋಡೆ, ಇಂಥ ಒಂದು ಅತ್ಯಾಚಾರ, ಇಂಥ ಒಂದು ಕೃತ್ಯಗಳ ಬಗ್ಗೆ ನಾವು ಜನರಿಗೆ ಅರಿವು ಮೂಡಿಸುವಂತ ಮುಖ್ಯ ಉದ್ದೇಶ ಪತ್ರಿಕೋದ್ಯಮ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಪತ್ರಿಕೆ ಓದೋರು ತುಂಬಾ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ವಿಷಯ ಬಂದ್ರು ಇಮಿಡಿಯೇಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ರಿಫ್ಲೆಕ್ಟ್ ಆಗ್ತಿರುತ್ತೆ, ಎಲ್ಲರೂ ನೋಡ್ತಿರ್ತೀರಾ. ಅದ್ರ ಜೊತೆ ಏನಾಗುತ್ತೆ, ಎಷ್ಟೋ ವಿಷಯಗಳು ಮಾಧ್ಯಮದಲ್ಲಿ, ಟಿವಿ ಮಾಧ್ಯಮ ಆಗಿರ್ಬೋದು, ಬ್ರೇಕಿಂಗ್ ನ್ಯೂಸ್ ಅಂತ 3 ಅವರ್ 3 ಅವರ್ 4 ಅವರ್ ತೋರಿಸ್ತಾ ಇರ್ತಾರೆ ನಿಮ್ಗೆ. ಅದ್ರ ನಂತರ ಎಷ್ಟೋ ವಿಷಯಗಳನ್ನ ಫೇಕ್ ನ್ಯೂಸ್ ಅಂತ ಕೂಡ ಹೇಳ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಪತ್ರಿಕೆಗಳು ಒಂದಿನ ಲೇಟರ್ ಬರ್ಬೋದು ವಿಷಯ, ಆದ್ರೆ ಅರ್ಥಗರ್ಭಿತವಾಗಿ ಕೊಡುವಂತ ವಿಷಯ ನಮ್ಮ ಪತ್ರಿಕೆಯವರು ಮಾಡ್ತಾರೆ. ನಾವು ಏನೇ ಸೋಷಿಯಲ್ ಮೀಡಿಯಾಸ್ ಇದ್ರೂ ಬೆಳಿಗ್ಗೆ ಎದ್ದು ಒಂದು ಪತ್ರಿಕೆಯನ್ನು ಕೈಲಿ ಹಿಡಿದು ಕುತ್ಕೊಂಡು ಓದೋದ್ರಲ್ಲಿ ಸಿಗೋವಂತ ಖುಷಿ ಯಾವ್ದ್ರಲ್ಲೂ ನಮಗೆ ಸಿಗಲ್ಲ. ಸೊ ಹಾಗಾಗಿ ನಮ್ಮ ತಿಟ್ಟೂರಲ್ಲೂ ಕೂಡ ತುಂಬಾ ಪತ್ರಿಕಾ ಪತ್ರಕರ್ತರಿದ್ದಾರೆ, ತುಂಬಾ ಪ್ರಜ್ಞಾವಂತರಾಗಿದ್ದಾರೆ ಎಲ್ಲರೂ ಪತ್ರಕರ್ತರು. ಮತ್ತೆ ಬುದ್ಧಿ ಏನು ಸಾಮಾಜಿಕ ಬದ್ಧವಾಗಿ, ಕಾನೂನು ಬದ್ಧವಾಗಿ ಎಲ್ಲರೂ ಕೆಲಸ ಮಾಡ್ತಾ ಬಂದಿದ್ದಾರೆ ನಮ್ಮ ಪತ್ರಕರ್ತರು. ನಾನು ಎಲ್ಲಾ ಪತ್ರಕರ್ತರಿಗೂ ನಮ್ಮ ನಗರಸಭೆಯ ಕಡೆ ಪರವಾಗಿ ನಾನು ಯಾವಾಗ್ಲೂ ನನ್ನ ಸಹಕಾರ ನಿಮ್ಮೆಲ್ಲರಿಗೂ ನಾನು ಇರುತ್ತೆ ಅಂತ ಹೇಳ್ಕೊತೀನಿ. ಹಾಗೆ ಈ ದಿನ ಏನು ಕ್ರೀಡೆ ಮತ್ತೆ ಹಾಗೆ ಸಾವಯವ ಹಾಗೆ ಯೋಗ ಪ್ರದರ್ಶನ ಇದೆ. ಯೋಗ ಮತ್ತೆ ಕ್ರೀಡೆ ಅಂತ ಬಂದಾಗ ನಾನು ಹೇಳೋದಿಷ್ಟೇ, ನಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಯೋಗ ನಮಗೆ ಹಾಗೆ ಕ್ರೀಡೆ ತುಂಬಾನೇ ಅವಶ್ಯಕತೆ ಇದೆ. ಯಾಕಂದ್ರೆ ಪ್ರತಿನಿತ್ಯ ಚಟುವಟಿಕೆಗಳಲ್ಲಿ ನಾವು ಯೋಗ ಮಾಡೋದರಾಗಿರ್ಬೋದು, ಈ ತರ ಏನೇ ಒಂದು ಒಳ್ಳೆಯ ಹವ್ಯಾಸಗಳನ್ನ ಇಟ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಹಾಗೆ ಸಾವಯವ ಉತ್ಪನ್ನಗಳ ಪ್ರದರ್ಶನ ಇದೆ. ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನಾವು ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಹಾಗಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ನೂತನ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂತಹ ಯಮುನಾ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಗೆಳೆಯರು ಆಗಿರ್ತಕ್ಕಂಥ ಇಒ ಸುದರ್ಶನ್ ಅವರೇ, ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರರಾಗಿರ್ತಕ್ಕಂಥ ಪವನ್ ಕುಮಾರ್ ಅವರೇ, DYSP ಅವರಾಗಿರ್ತಕ್ಕಂಥ ರಘು ಅವರೇ, ನೋಂದಣಾಧಿಕಾರಿಗಳೇ, ವಿಶ್ವೇಶ್ವರ ಭದ್ರಗಡೆಯವರೇ, ಎಲ್ಲ ಸಹೃದಯ ಅಧಿಕಾರಿ ಬಂಧುಗಳೇ ಮತ್ತು ನನ್ನ ಪತ್ರಿಕಾ ಮಿತ್ರರೇ, ಸುಮಾರು 15 ದಿನಗಳಿಂದ ಈ ಕಾರ್ಯಕ್ರಮವನ್ನು ನಮ್ಮ ಗೆಳೆಯರೆಲ್ಲ ಸೇರಿಕೊಂಡು ಆಯೋಜನೆಯನ್ನು ಮಾಡೋದಕ್ಕೆ ಅಕ್ಷರಶಃ ಶ್ರಮಿಸಿದ್ದಾರೆ. ನಾನು ಈ ತಾಲೂಕಿನಲ್ಲಿ ಸುಮಾರು 30 ವರ್ಷಗಳಿಂದ ಪತ್ರಕರ್ತನಾಗಿ ಕೆಲಸವನ್ನು ಮಾಡಿದ್ದೇನೆ. ಆದರೆ ಸಮಕಾಲೀನ ಪತ್ರಕರ್ತರು, ಸಮಕಾಲೀನ ವಾರಿಗೆಯವರು, ಇತ್ತೀಚೆಗೆ ಬಂದಂತಹ ಪತ್ರಕರ್ತರ ನಡುವೆ ನಾವು ತಿರುಗಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನುವುದು ಕೂಡ ನನ್ನ ಎದೆಯೊಳಗೆ ಮತ್ತು ನನ್ನ ಮಿತ್ರರಾಗಿದ್ದಂತಹ ಎನ್ ಭಾನು ಪ್ರಶಾಂತ್, ಬಯಲುಸೀಮೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘದ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಭಾನು, ನಾವೆಲ್ಲ ಮಾತಾಡ್ಕೊಂಡು ಈ ವಾರಿಗೆಯ ತಲೆಮಾರಿನ ಪತ್ರಕರ್ತರು ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದ್ದಾರೆ, ನಮ್ಮ ಕಾಲ ಸ್ಥಿತಿಯ ಒಳಗಿನ ಮುದ್ರಣ ಮಾಧ್ಯಮ, ಈ ಕಾಲ ಸ್ಥಿತಿಯ ಒಳಗಿನ ದೃಶ್ಯ ಮಾಧ್ಯಮ, ಇವೆಲ್ಲವೂ ಕೂಡ ಒಂದು ಸಮ್ಮಿಶ್ರವಾದ ರೀತಿಯಲ್ಲಿ ಹೆಂಗೆ ಕೆಲಸ ನಿರ್ವಹಿಸ್ತಾ ಇದೆ ಅನ್ನೋದನ್ನ ಕಳೆದ 15 ದಿನಗಳಿಂದ ನಾನು ನೋಡಿದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತವಾಗಿರುತ್ತೆ.
15 ದಿನಗಳಿಂದ ಸುಮಾರು 15-20 ಜನ ಯುವ ಪತ್ರಕರ್ತರ ಜೊತೆಗೆ ಸಕ್ರಿಯವಾಗಿ ಓಡಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಅಷ್ಟೇ ಬಂದು ನಾನು ಉಪಸ್ಥಿತನಿದ್ದು ಈ ಕಾರ್ಯಕ್ರಮವನ್ನು ತಿಳ್ಕೊಂಡಿಲ್ಲ. ಈ ಕಾರ್ಯಕ್ರಮದ ಜೊತೆ ಅನೂಚಾನವಾಗಿ ನಡೆದ್ರಿಂದ ತುಂಬ ಜನ ಆಕ್ಟಿವ್ ಆಗಿರ್ತಕ್ಕಂಥ ಪತ್ರಕರ್ತರು ಈ ತಾಲೂಕಿನಲ್ಲಿ ಇದ್ದಾರೆ. ಒಳ್ಳೆಯ ಕೆಲಸಗಳನ್ನು ಯೋಚಿಸುವಂತಹ, ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಪತ್ರಿಕಾ ಮಿತ್ರರು ಇಲ್ಲಿ ಇದ್ದಾರೆ. ತುಂಬ ಅದರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ. ನಾವು ಸುಮಾರು 25 ವರ್ಷಗಳ ಇಂದಲೂ ಕೂಡ ಇಂಥ ಒಂದು ಸಾಮೂಹಿಕವಾದಂಥ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ನಾವು ಯಾವತ್ತೂ ಆಲೋಚನೆಯನ್ನು ಮಾಡಿರಲಿಲ್ಲ. ಆದರೆ ನನ್ನ ಮಿತ್ರರಾಗಿರ್ತಕ್ಕಂಥ ಭಾನುಪ್ರಶಾಂತ್ ಅವರು ಇಲ್ಲ, ಇದೊಂದು ಕಾರ್ಯಕ್ರಮನ ಹೊಸ ತಲೆಮಾರಿನ ಹುಡುಗರ ಜೊತೆಯಲ್ಲಿ ನಾವು ಕೂಡ ಇನ್ವಾಲ್ವ್ ಆದಂಗೆ ಆಗುತ್ತೆ, ಮಾಡಬೇಕು ಅಂತೇಳಿ ಅಂದಾಗ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತು. ಮತ್ತು ರಾಜಕಾರಣಿಗಳು, ಅಧಿಕಾರಿಗಳು, ಪತ್ರಕರ್ತರುಗಳು ನಾವೆಲ್ಲರೂ ಕೂಡ ಒಂದು ಸಮೂಹ. ಈ ಸಮೂಹದೊಳಗೆ ನಾವು ಒಬ್ಬರನ್ನೊಬ್ಬರು ದೃಶ್ಯ ಮಾಧ್ಯಮಗಳ ಮೂಲಕ, ವರದಿಗಳ ಮೂಲಕ, ಮುದ್ರಣ ಮಾಧ್ಯಮಗಳ ಮೂಲಕ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡ್ತಾ ಇರ್ತೀವಿ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇರ್ತೀವಿ. ಆದರೂ ಸಹ ಸಹೋದರ ಬಾಂಧವ್ಯವನ್ನ ಒಂದು ವೇದಿಕೆಯಲ್ಲಿ ಅದನ್ನು ಒಗ್ಗೂಡಿಸುವ ಸಲುವಾಗಿ ಈ ಒಂದು ಕ್ರೀಡಾಕೂಟವನ್ನು ಕೂಡ ಇದ್ರ ಜೊತೆಗೆ ನಡೆಸಿದರೆ ಬಹಳ ಅನುಕೂಲ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ. ಮತ್ತೆ ಇವತ್ತು ಜಾಗತೀಕರಣದ ಸಂದರ್ಭದಲ್ಲಿ ನಾವಿದ್ದೀವಿ. ಪ್ರತಿ ಕ್ಷಣವೂ ಕೂಡ ನಮ್ಮಲ್ಲಿರ್ತಕ್ಕಂಥ ಮೊಬೈಲ್ ಫೋನ್ಗಳನ್ನು, ನಮ್ಮಲ್ಲಿರ್ತಕ್ಕಂಥ ಇತರೆ ತಾಂತ್ರಿಕ ವ್ಯವಸ್ಥೆಗಳನ್ನು ಹಿಂಗೆ ಟಚ್ ಮಾಡಿದ್ರೆ ಸಾಕು, ಪ್ರತಿ ಕ್ಷಣವೂ ಕೂಡ ಹೊಸ 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 ಸುದ್ದಿಗಳು ಬಂದು ನಮ್ಮ ತಲೆ ಒಳಗೆ ಬೀಳ್ತಾ ಇರ್ತವೆ. ಈ ನಿಯಂತ್ರಣವನ್ನ ಮಾಡಿಕೊಳ್ಳುವ ಮತ್ತೆ ಈ ಹೊಸತರದ ಕ್ಷಣದ ಸುದ್ದಿಗೆ ನಾವು ಅಪ್ಡೇಟ್ ಆಗುವಂತಹ ಈ ಸಂದರ್ಭದೊಳಗೆ ತುಂಬ ಎಲ್ಲರೂ ಕೂಡ ನಾಗರಿಕ ಬಾಂಧವರು ಸೇರಿದಂತೆ, ಆಡಳಿತ ಬಾಂಧವರು ಸೇರಿದಂತೆ, ಸಾರ್ವಜನಿಕ ಆಡಳಿತದಲ್ಲಿರೋರಿಗಂತೂ ಹಿಂಗಿಟ್ಟು ಊಟ ಮಾಡಿ ಮ್ಯಾಲಕ್ಕೆ ಎದ್ದೇಳ್ತಂದ್ರೆ ಒಂದು 100 ವಾಟ್ಸಪ್ ನ್ಯೂಸ್ಗಳು ಬಂದಿರ್ತವೆ, ಸೋಷಿಯಲ್ ಮೀಡಿಯಾ ನ್ಯೂಸ್ಗಳು ಬರ್ತವೆ. ಅಂತ ಎಚ್ಚರದೊಳಗೆ ಈ ಜಾಗತೀಕರಣ ಅನ್ನೋದು, ಇವೆಲ್ಲವೂ ಕೂಡ ವಿಸ್ತಾರವಾದ ರೀತಿಯಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ಒಂದು ಚೇತರಿಕೆಯ, ಒಂದು ಹೊಸ ಸ್ವರೂಪದ ಮನರಂಜನೆಯೂ ಕೂಡ ಬೇಕಾಗುತ್ತೆ ಅಂತ ಅರ್ಥ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಗೆಳೆಯರೆಲ್ಲ ಸಾಕು ಅಂತ ಇದ್ದಾರೆ. ಸಿಡಿಪಿ ಇಲಾಖೆಯ ಪ್ರೇಮ ಮೇಡಮ್ ಸಹಾಯಕ ಬೆಸ್ಕಾಂ ವಿಭಾಗದ ಶ್ರೀ ಮನೋಹರ್ ಸರ್ ಬೈಯರೆ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸಿಡಿಪಿ ಇಲಾಖೆಯ ಪ್ರೇಮ ಮೇಡಮ್ ಸಹಾಯಕ ಈ ಕಾರ್ಯಕ್ರಮಕ್ಕೆ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಆಗಿರುವಂತಹ ಶ್ರೀಮತಿ ಪ್ರೇಮ ಅವರು ಸಹ ಆಗಮಿಸಿದ, ಅವ್ರಿಗೂ ಸಹ ತುಂಬ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ರೋಟರಿ, ಅಬಕಾರಿ ಇಲಾಖೆ ಸದ್ಯದ ಪ್ರಥಮ ಬೌಂಡರಿಯನ್ನು ಹೊಡೆದಿದ್ದಾರೆ ಬೆಸ್ಕಾಂನ ಪರವಾಗಿ. ಮೋಹನ್ ಶಾರ್ಟ್ ಆಗಿ ಬಿದ್ದಂತ ಚೆಂಡವನ್ನು ಎಕ್ಸ್ಟ್ರಾ ಕವರ್ಸ್ನಲ್ಲಿ ಭರ್ಜರಿ ಹೊಡೆದ ಮೂಲಕ ಈ ಟೂರ್ನಮೆಂಟ್ನ ಪ್ರಥಮ ಬೌಂಡರಿಯನ್ನು ಗಳಿಸಿದ್ದಾರೆ. ಮತ್ತೊಮ್ಮೆ ದೇವರಾಜ್ ಅವರು ತಮ್ಮ ಕೂಟದ ಪ್ರಥಮ ಓವರ್, ಪಂದ್ಯದ 3ನೇ ಓವರ್. ಅಗಲವಾದ ಎಸೆತ, ಮತ್ತೊಂದು ರನ್ ಸೇರ್ಪಡೆ, ತಂಡದ ಮೊತ್ತ 5. ಉತ್ತಮವಾದ ಹೊಡೆತ, ಮತ್ತೊಂದು ಬೌಂಡ್ರಿ, ತಂಡದ ಮೊತ್ತ ಯಾವುದೇ ಉದ್ದರಿ ನಷ್ಟವಿಲ್ಲದೆ 9 ಪ್ರಥಮ ಚಾಲ್ತಿಯಲ್ಲಿ.